ವಜ್ರಂಗಿ ವಿಶ್ವರೂಪಿ ಅಲಂಕಾರದಲ್ಲಿ ಕಂಗೊಳಿಸಿದ ದೇವಿ. ಚಾಮುಂಡೇಶ್ವರಿಗೆ ಮಡಿಲಕ್ಕಿ ಸೇವೆ ಸಲ್ಲಿಸಿದ ಸುಮಂಗಲಿಯರು. ಚಾಮುಂಡೇಶ್ವರಿ ಸೇವಾ ಸಮಿತಿಯಿಂದ ಅನ್ನ ಸಂತರ್ಪಣೆ. ನಾಡದೇವಿ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಜ್ರಂಗಿ ವಿಶ್ವರೂಪಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಂಜಾನೆಯೇ ದೇವಿಗೆ ಪಾತ್ರ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರನಾಮ, ಕಡ್ಡ ಮಾಲಾರ್ಚನೆ ಮಾಡಿ ದೇವಿಗೆ ವಿಶೇಷವಾಗಿ ವಜ್ರಂಗಿ ವಿಶ್ವರೂಪಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಲಾಯಿತು. ಭಕ್ತರು ಸರತಿ ಸಾಲಿನಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದರು. ಸುಮಂಗಲಿಯರು ನಿಂಬೆಹಣ್ಣಿನ ಆರತಿ ಬೆಳಗಿದರು. ದೇವಸ್ಥಾನದ ಆಗಮಿಕ ನಾಗರಾಜ್ ದೀಕ್ಷಿತ್ ಮಾತನಾಡಿ, ಆಷಾಢ ಮಾಸದಲ್ಲಿ ಬರುವ ರೇವತಿ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಆಚರಣೆ ಮಾಡಲಾಗುತ್ತದೆ. ಇಂದು ದೇವಿಗೆ ಪಾತ್ರ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರನಾಮ, ಕಡ್ಡ ಮಾಲಾರ್ಚನೆ ಮಾಡಿ ದೇವಿಗೆ ವಿಶೇಷವಾಗಿ ವಜ್ರಂಗಿ ವಿಶ್ವರೂಪಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಹಾಗಾಗಿ ವಿಶೇಷವಾಗಿ ಯಾರು ದರ್ಶನ ಮಾಡುತ್ತಾರೋ ಅವರಿಗೆ ಅನುಗ್ರಹ ಆಗುತ್ತದೆ. ಇಂದು ಮಂಗಳವಾರ ಎಲ್ಲ ಕಾರ್ಯಗಳು ಮಂಗಳ ಆಗಬೇಕು. ವಿಶೇಷವಾದ್ದರಿಂದ ಸುಮಂಗಲಿಯರು ಮಡಿಲು ತುಂಬಿದರು ಎಂದರು. ದೇವಿಗೆ ಮಡಿಲಕ್ಕಿ ಸೇವೆ ಸಲ್ಲಿಸಿದ್ದ ರೇಖಾ ಮಾತನಾಡಿ, ಇಷ್ಟಾರ್ಥ ಸಿದ್ಧಿಗಾಗಿ ಚಾಮುಂಡೇಶ್ವರಿ ಮಡಿಲಕ್ಕಿ ಸೇವೆ ಸಲ್ಲಿಸಲಾಗಿದೆ. ದೇವಿ ಸರ್ವರಿಗೂ ಸನ್ಮಂಗಳ ಉಂಟು ಮಾಡಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿದರು. ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಅನ್ನ ಸಂತರ್ಪಣೆ ನಡೆಯಿತು. ಶರಣಾಗತ ಧೀನಾಥ ಪರಿತ್ರಾಣಪರಾಯಣೆ ಸರ್ವಸ್ಯಾಸ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಈ ಆಷಾಢ ಮಾಸ ಬರ್ತಕ್ಕಂಥ ರೇವತಿ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಹೇಳಿ ಆಚರಣೆ ಮಾಡ್ತೇವೆ. ಇವತ್ತು ದೇವಿಗೆ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಬಲಪಂಚಾಮೃತ ಅಭಿಷೇಕ, ಲಲಿತಾ ಸಹಸ್ರನಾಮ, ದೇವಿಗೆ ಏಕವಾರ ರುದ್ರಾಭಿಷೇಕ ಮತ್ತು ಖಡ್ಗಮಾಲಾರ್ಚನೆ ಮಾಡಿ ಇವತ್ತು ದೇವಿಗೆ ವಿಶೇಷವಾಗಿ ವಜ್ರಾಂಗಿ ಅಂತ ಹೇಳಿ ದೇವಿಯ ಒಂದು ಸಂಪೂರ್ಣ ದೃಷ್ಟಿ ಇರತಕ್ಕಂಥದ್ದು ಮತ್ತು ದೇವಿಯ ಸಂಪೂರ್ಣ ಚಿತ್ರ ಕಾಣ್ತಕ್ಕಂಥದ್ದು ಇದು. ಹಾಗಾಗಿ ಇವತ್ತು ವಿಶೇಷವಾಗಿ ಯಾರು ದರ್ಶನ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಮಂಗಳವಾರ ಎಲ್ಲ ಕಾರ್ಯಗಳು ಮಂಗಳ ಆಗಬೇಕು ಅಂತಕ್ಕಂಥ ಉದ್ದೇಶ ಆದ್ದರಿಂದ ಸುಮಂಗಲಿಯವರು ಇವತ್ತು ವಿಶೇಷವಾಗಿ ಸುವಾಸಿನಿ ರತ್ನಪೀಠ ಅಂತ ಹೇಳಿ ಮಡಿಲು ತುಂಬಿಸ್ತಕ್ಕಂಥದ್ದು, ಮಡಲಕ್ಕಿ ತಗೊಳ್ತಕ್ಕಂಥದ್ದು. ಯಾಕೆಂದರೆ ಮಡು ತುಂಬೋದು ಅಂತಂದರೆ ಮನುಷ್ಯನಿಗೆ ಅನ್ನ ಅಂತಕ್ಕಂಥದ್ದು ಬಹಳ ಪ್ರಮುಖ. ಆ ಅನ್ನ ಇಲ್ಲದೆ ಜೀವ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಅಕ್ಕಿ ಸ್ವರೂಪ ಅಂತಕ್ಕಂಥದ್ದು ಚಂದ್ರ ಸ್ವರೂಪ ಆಗಿರ್ತಕ್ಕಂಥದ್ದು, ಅಂದರೆ ದೇವಿ ಇನ್ನೊಂದು ರೂಪವಾಗಿರ್ತಕ್ಕಂಥದ್ದಾದ್ರಿಂದ ಆ ಅಕ್ಕಿನ ಮಡಿ ತುಂಬಿಸ್ಕೊಂಡು ಹೋಗಿ ಅವರು ತಮ್ಮ ಮನೆಗಳಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ ಅದರಿಂದ ಪ್ರಸಾದ ಮಾಡಿ ಎಲ್ಲರೂ ಕೊಡ್ತಕ್ಕಂಥದ್ದು ಒಂದು ವಾಡಿಕೆ ಇರತಕ್ಕಂಥದ್ದು. ಅದರಿಂದ ಇವತ್ತು ಯಾರು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಅವರ ಎಲ್ಲ ಕಾರ್ಯ ಕೂಡ ಮಂಗಳವಾಗ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಗಮಿ ನಾಗರಾಜ್ ದೀಕ್ಷಿತ್. ನಮಸ್ತೆ. ನಾವೆಲ್ಲ ಆಷಾಢ ಮಾಸದಲ್ಲಿ ಇರುವಂತಹ ಚಾಮುಂಡೇಶ್ವರಿ ವರ್ಧಂತಿಯ ಪ್ರಯುಕ್ತ ನಾವೆಲ್ಲರೂ ದೇವಸ್ಥಾನಕ್ಕೆ ಬರ್ತೀವಿ. ಪ್ರತಿ ಶುಕ್ರವಾರಗಳಲ್ಲೂ ಆಷಾಢ ಶುಕ್ರವಾರಗಳಲ್ಲಿ ದೀಪಾಚರಣೆ ಚಾಮುಂಡೇಶ್ವರಿ ವರ್ಧಂತಿ ಬಂದಾಗ ಎಲ್ಲರೂ ಕೂಡ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಮಡಿಲಕ್ಕಿ ಕೊಡಕ್ಕೆ ಬರ್ತೀವಿ. ಚಾಮುಂಡೇಶ್ವರಿ ಹತ್ರ ಇಷ್ಟಾರ್ಥ ಸಿದ್ಧಿಯನ್ನು ಕೇಳ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಬರ್ತಾರೆ. ನಾವು ಕೂಡ ಎಲ್ಲ ಮಡಿಲಕ್ಕಿನ ಕೊಟ್ಟು ಚಾಮುಂಡೇಶ್ವರಿ ಹತ್ರ ಬೇಡ್ಕೊತೀವಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ಹೆಸರು ರೇಖಾ, ಇವರೆಲ್ಲ ನನ್ನ ಸ್ನೇಹಿತರು. ನಮಸ್ಕಾರ. ಸಮಸ್ತ ಜನತೆಗೆ ಚಾಮುಂಡೇಶ್ವರಿ ವರ್ಧಂತಿಯ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಕೂಡ ಇಲ್ಲಿ ಚಾಮುಂಡೇಶ್ವರಿ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮಡಿಲಕ್ಕಿ ಕೊಡೋಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ನಾವು ಹೀಗೆ ವರ್ಧಂತಿಯ ದಿನ ಬಂದು ತಾಯಿಗೆ ಮಡಿಲಕ್ಕಿನ ಕೊಟ್ಟು ಇಷ್ಟಾರ್ಥಗಳನ್ನು ಬೇಡ್ಕೊಳ್ತೇವೆ. ಎಲ್ರಿಗೂ ಒಳ್ಳೇದು ಮಾಡಿ ಚಾಮುಂಡೇಶ್ವರಿ ಧನ್ಯವಾದಗಳು. ನನ್ನ ಹೆಸರು ರೇಖಾ, ಮತ್ತೆ ನನ್ನ ಸ್ನೇಹಿತರು.